ಹಸಿರು ಟವಲ್ ಹಾಕ್ಕೊಂಡು ನೀವು ಶಾಲ್ವ್ ಹಾಕ್ಕೊಂಡು ಈ ರೀತಿ ನಡೀತಕ್ಕಂಥದ್ದು ಸಾಧ್ಯ ಇಲ್ಲ. ಒಳ್ಳೆ ರೀತಿ ನಿಮಗೂ ಗೌರವ ಕೊಟ್ಟಿದ್ದೀವಿ, ಗೌರವದಿಂದ ನಡ್ಸ್ಕೊಂಡಿದ್ದೀವಿ. ನಮ್ಮ ಹತ್ರ ಒಂದು ರೀತಿ ಮಾತಾಡ್ತೀರಾ, ಹಿಂದೆ ಹೋಗಿ ಇನ್ನೊಂದು ಪ್ರಚಾರಕ್ಕೆ ಮಾತಾಡೋಂಗಿದ್ರೆ ಯಾಕೆ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಚಕಾರ ಎತ್ತಿಲ್ಲ ನೀವು? ಯಾಕೆ ಡೀಮ್ಡ್ ಹಂಗಾರೆ ನಾವು ಸಿರಿಕಲ್ಚರ್ ಮಾರ್ಕೆಟ್ ಯಾಕೆ ಮಾಡಬೇಕಿತ್ತು? ಏನು ರೈತರು ಬರೋ ಕಾಳಜಿ ಇದೆ ನಮಗೆ? ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಮಾಡ್ತಾಯಿದ್ದೀವಿ, ಯಾರಿಗೋಸ್ಕರ ಮಾಡ್ತಾ ಇರೋದು? ಯಾಕೆ ಡೀಮ್ಡ್ ಫಾರೆಸ್ಟಲ್ಲಿ ಇವತ್ತಿಷ್ಟು ತೊಂದರೆ ಆಯಿತು? 2 ವರ್ಷದಿಂದ ಯಾಕೆ ಚಕಾರ ಎತ್ತಿಲ್ಲ? ಇಷ್ಟು ಸತಿ ನಾನೇ ಹೇಳಿಲ್ಲ ಅವ್ರಿಗೆ, ನೋಡಿರಿ ಈ ಥರ ತೊಂದರೆ ಆಗಿದೆ ರೈತರಿಗೆ, ನೀವು ಇದು ಮಾಡಿ ಅಂತ. ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ? ಇವರು ಬಂದು ರೈತ ಸಂಘದವರು ಬಂದು ನಮ್ಮನ್ನು ಕರ್ಕೊಂಡೋಗಿ DC ಹತ್ರ ಕುಂತಿರಿಸಿ, ತಹಸೀಲ್ದಾರ್ನ ಪ್ಲಸ್ಸು ಫಾರೆಸ್ಟ್ನವ್ರನ್ನೆಲ್ಲ ಕರೆಸಿ ನೀವು ಜಂಟಿ ಸರ್ವೆ ಮಾಡಬೇಕು. ಯಾವುದೂ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡ್ದಂಗೆ ನೀವು ಹೆಂಗೆ ಹೋದ್ರೆ ರೈತರ ಮೇಲೆ ದಬ್ಬಾಳಿಕೆ ಇರೋ ಬೆಳೆಗಳನ್ನೆಲ್ಲ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರ ಮೇಲೆ ಎಲ್ಲ ಇದು ಮಾಡಿ, ನಾವು ಇದುವರೆಗೂ ಅನ್ನ ತಿನ್ಬೇಕಾದ್ರೆ ನಮಗೆ ಮುಖಾಂತರೇ ರೈತ ಸಂಘ ಇಲ್ಲಿದ್ರೆ ನಾವು ಇದುವರೆಗೂ ಇಲ್ಲಿ ಜೀವನ ಮಾಡೋಕ್ಕೆ ಆಗ್ತಿರಲ್ಲ. ಯಾವಾಗ ಅವರು ಆದರೆ ಮಹಾನುಭಾವರು ಸಚಿವರು ಅದನ್ನೆಲ್ಲ ವಿಮರ್ಶೆ ಮಾಡ್ತೀರಾ. ರೈತ ಸಂಘ ಬರೀ KEDBಗೆ ಅವರೇ ಈ ಫಾರೆಸ್ಟ್ ಅವ್ರಿಗಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಇವತ್ತು ಜೀವಗಳ ಉಳಿಸಿರೋದೇ ರೈತ ಸಂಘ, ನಮ್ಮ ಜೀವನ ಉಳಿಸಿರೋದೇ ರೈತ ಸಂಘ. ಅದನ್ನ ಬಿಟ್ಟು ಇವತ್ತು ರೈತ ಸಂಘದ ಬಗ್ಗೆ ಬೇಕಾಗಿ ಅದನ್ನು ವಿಮರ್ಶೆ ತಳ್ಕೊಂಡಿರ ಮಾನ್ಯ ನಮ್ಮ ಸಚಿವರು ಅವ್ರ ಮೇಲೆ ಇಲ್ದಿದ್ದು ಅಪನಿಂದೆ ಹೊರಿಸ್ತಾ ಇದ್ದಾರೆ. ಇವತ್ತು ಮೊನ್ನೆ ಬಂದರು, 4 ದಿವಸದಲ್ಲಿ ನಮ್ಮನ್ನೇ ಕರೆಸಿ ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಆಗೈತೆ, ನೀವೇನೇನು ದಾಖಲೆಗಳೈತೆ ತಂದು ಕೊಡಿ ಅಂತ ಕೇಳಿದ್ರು. ಆವಾಗೂ ನಾವು ರೈತ ಸಂಘಕ್ಕೆ ಮೊರೆ ಹೋಗಿ ನಿನ್ನೆ ನಮ್ಮ ತಹಸೀಲ್ದಾರ್ಗೆ ನಮ್ಮ ಇದ್ರ ಮುಖಾಂತರ ನಮ್ಮ ಹತ್ರ ಕೋರ್ಟ್ ಕಾಪಿಗಳಿದ್ವು, ಕೋರ್ಟ್ ಕಾಪಿಗಳ ಸಮೇತ ಎಲ್ಲ ಕೊಟ್ಟು ಇದು ಮಾಡಿದ್ದಾರೆ, ವಿಮರ್ಶೆ ತಿಳಿಸಿ ಬಂದಿದ್ದೀನಿ. ಇದು ಮಾಡಬೇಕಾದ ಕಾರಣ ಯಾರು? ರೈತ ಸಂಘನೇ. ನಮಗೆ ರೈತ ಸಂಘ ಇಲ್ಲದೆ ಹೋಗಿದ್ರೆ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಇದನ್ನೆಲ್ಲ ವಿಮರ್ಶೆ ಮಾಡ್ದಿರ ನಮ್ಮ ಸಚಿವರು ಅದೇನು ತಿಳ್ಕೊಂಡಿದ್ದಾರೋ, ಏನು ಮನೋಭಾವನಲ್ಲಿ ಇಟ್ಕೊಂಡಿದ್ದಾರೋ ರೈತ ಸಂಘನ ಅಪನಿಂದೆ ಮಾಡ್ತಾ ಇದ್ದಾರೆ. ಫಾರೆಸ್ಟ್ನ ರೈತರನ್ನ ಅಲ್ಲೇ ಅಭ್ಯಪಡಿಸ್ತಾವ್ರೆ. ಅಂಥವ್ರು ನೀವು ರೈತರು ತಡೀತಾ ಇಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ನಮ್ಮ ತಡಿಬೇಕಾದ್ರೆ ರೈತ ಸಂಘನೇ. ಇವತ್ತು ಮೂಲಕರ್ತ ನಾವು ಇವತ್ತು ಸುಮಾರು 10-15 ವರ್ಷದಿಂದ ಜೀವನ ಮಾಡಬೇಕಾದ್ರೂ ರೈತ ಸಂಘನೇ. ರೈತ ಸಂಘದ ಮೇಲೆ ಅಪನಿಂದೆ ಹೊರಿಸಿದ್ದಾರೆ. ಇವತ್ತು ನಾವು ರೈತರು, ನಮಗೆ ಇದು ಉಳಿಬೇಕಾದ್ರೆ ರೈತ ಸಂಘನೇ. ಆದರೆ ಇದನ್ನು ವಿಮರ್ಶೆ ಯಾಕೆ ಮಾಡ್ತಾ ಇಲ್ಲೋ ಗೊತ್ತಿಲ್ಲ ನಮ್ಮ ಸಚಿವರು ಇದನ್ನು ವಿಮರ್ಶೆ ಮಾಡ್ಕೊಂಡು ತಳ್ಕೊಂಡು ಮಾತಾಡಲಿ, ರೈತ ಸಂಘದವ್ರು ಎಷ್ಟು ಉಳಿಸಿದ್ದಾರೆ ಅಂತೇಳಿ. ಯಾಕೋ ಸಚಿವರು ಭಾರಿ ಇದರಲ್ಲಿ ಮಾತಾಡ್ತಾ ಇದ್ದಾರೆ ರೈತರನ್ನ.